ಕೇರಳದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಕಪಿಲಾ ಭರ್ತಿಯಾಗಿದೆ. ಮೈದುಂಬಿ ಹರಿತಾ ಇರುವಂತಹ ಕಪಿಲಾ ನದಿ ಕಬಿನಿ ಜಲಾಶಯದಿಂದ 72,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗ್ತಾ ಇದೆ. ಮೈಸೂರು ಜಿಲ್ಲೆಯ ನಂಜನಗೂಡಿನ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಈಗಾಗಲೇ ಕಬಿನಿ ಜಲಾಶಯ ಇಷ್ಟರ ಮಟ್ಟಿಗೆ ಭರ್ತಿಯಾಗಿದೆ ಅನ್ನುವಂಥದ್ದು ಗೊತ್ತೇ ಇದೆ. ಇಷ್ಟು ದಿನಗಳ ಕಾಲ ಸರಿಯಾಗಿ ಮಳೆ ಆಗ್ತಾ ಇಲ್ಲ. ಹಿಂಗಾರು ಪ್ಲಸ್ ಮುಂಗಾರು ಎರಡೂ ಕೈಕೊಟ್ಟ ಹಿನ್ನೆಲೆಯಲ್ಲಿ ಈ ಕಾವೇರಿ ಜಲಾನಯನ ಸಂಪೂರ್ಣವಾಗಿ ಬರಿದಾಗಿ ಹೋಗ್ಬಿಟ್ಟಿತ್ತು. ಈಗ ಕೇರಳ ವಯನಾಡಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಹಾಗಾಗಿ ಕಪಿಲಾ ನದಿ ಈಗ ಭರ್ತಿ ಆಗಿರುವಂಥದ್ದು. ಮೈದುಂಬಿ ಹರಿತಾ ಇದೆ ಕಪಿಲಾ ನದಿ. ಕಬಿನಿ ಜಲಾಶಯದಿಂದ 72,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಮೈಸೂರು ಜಿಲ್ಲೆ ನಂಜನಗೂಡಿನ ಸ್ನಾನಘಟ್ಟ ಏನಿದೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದು ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಬೇರೆ ಬೇರೆ ಕಡೆಯಿಂದಲೂ ಈ ನದಿಗಳು ಸೇರುತ್ತೆ. ಅಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಯಾರನ್ನೂ ಕೂಡ ಅಲ್ಲಿ ಸ್ನಾನಘಟ್ಟ ಹತ್ತಿರ ಬಿಡ್ತಾ ಇಲ್ಲ. ಯಾಕಂತಂದರೆ ಅವಘಡಗಳು ಸಂಭವಿಸುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಲ್ಲಿ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ. ಯಾರನ್ನೂ ಬಿಡ್ತಾ ಇಲ್ಲ. ಹೇಳಿ ಕೇಳಿ ಈಗ ವಯನಾಡಿನಲ್ಲಿ ವಿಪರೀತ ಅಂದರೆ ವಿಪರೀತವಾಗಿ ಮಳೆಯಾಗ್ತಾ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ಎಲ್ಲ ನದಿಗಳು ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇರುವಂಥದ್ದು. ಮೈಸೂರು ಜಿಲ್ಲೆ ನಂಜನಗೂಡಿನ ಸ್ನಾನಘಟ್ಟ ಸಾಕಷ್ಟು ಜನರು ಬರ್ತಾ ಇರ್ತಾರೆ. ಇಲ್ಲೇ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಹಾಗಾಗಿ ಆ ನದಿ ಹತ್ರ ಯಾರನ್ನೂ ಕೂಡ ಸುಳಿಯೋದಕ್ಕೆ ಬಿಡ್ತಾ ಇಲ್ಲ. ಯಾಕಂತಂದರೆ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಇನ್ ಕೇಸ್ ನೀರಲ್ಲಿ ಏನಾದರೂ ಇಳಿದು ಬಿಟ್ಟರೆ ಕೊಚ್ಕೊಂಡು ಹೋಗುವಂತಹ ಸಾಧ್ಯತೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿದೆ. ಹಿಂದೆ ನಾವು ಗಮನಿಸಿದಾಗೆ ಇದೇ ಸ್ನಾನಘಟ್ಟದಲ್ಲಿ ಸಾಕಷ್ಟು ಅವಘಡಗಳು ಕೂಡ ಸಂಭವಿಸಿದ್ದಾವೆ. ಆ ರೀತಿಯಾಗಿ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ಅಲ್ಲಿ ಯಾರನ್ನು ಕೂಡ ಬಿಡ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಇದೆ. ಮತ್ತೊಂದು ಕಡೆ ಈಗ ಕಬಿನಿ ಜಲಾಶಯ ಕೂಡ ತುಂಬಿ ತುಳುಕ್ತಾ ಇರುವಂಥದ್ದು. ಅಲ್ಲಿಂದ ಕಾವೇರಿ KRS ಡ್ಯಾಮ್ಗೂ ಕೂಡ ನೀರನ್ನು ಹರಿಬಿಡಲಾಗ್ತಾ ಇದೆ. ಇಂತಿಷ್ಟು ಅಂತ. ಯಾಕಂತಂದರೆ ಈಗಾಗಲೇ ತಮಿಳುನಾಡು ಕೇಳಿರುವಂಥದ್ದು 15 ದಿನಗಳ ಕಾಲ ನೀರನ್ನು ಹರಿಸಿ ಅಂತ ಹೇಳಿ. ಅದೇ ರೀತಿಯಾಗಿ ಈಗ 3 ದಿನ ಅಂತರದಲ್ಲಿ ಎಷ್ಟರ ಮಟ್ಟಿಗೆ ಕಬಿನಿ ಜಲಾಶಯ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿ ಗೊತ್ತಿರುವಂಥದ್ದು. ಹಾಗಾಗಿ ಅಲ್ಲಿ ಯಾರನ್ನು ಕೂಡ ಬಿಡ್ತಾ ಇಲ್ಲ.